ಸ್ನೇಹಿತರೆ, ಆನಂದಂಗಮ್ಮಗೆ ಸ್ವಾಗತ ಸುಸ್ವಾಗತ ಗೆಳೆಯರ. ಪ್ರೆಸೆಂಟ್ ಇವತ್ತು ನಾನು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಮತ್ತು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಹೇಗೆ ದರ್ಶನ ಮಾಡ್ಕೋಬೇಕು, ವಿಶ್ವದ ಅತಿ ಎತ್ತರವಾದ ಚಾಮುಂಡೇಶ್ವರಿ ವಿಗ್ರಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿರುತ್ತೆ. ಹಾಸನದಿಂದ 175 ಕಿಲೋಮೀಟರ್ ಆಗುತ್ತೆ. ದಾವಣಗೆರೆಯಿಂದ 300 ಕಿಲೋಮೀಟರ್ ಆಗುತ್ತೆ. ಶಿವಮೊಗ್ಗದಿಂದನೂ 300 ಕಿಲೋಮೀಟರ್ ಆಗುತ್ತೆ. ಕೋಲಾರದಿಂದ 140 ಕಿಲೋಮೀಟರ್ ಆಗುತ್ತೆ. ಇನ್ನು ಹುಬ್ಬಳ್ಳಿ ಧಾರವಾಡದಿಂದ ಇದು 450 ಕಿಲೋಮೀಟರ್ ದೂರದಲ್ಲಾದರೆ ಈ ಒಂದು ದೇವಸ್ಥಾನ ಇರುತ್ತೆ. ಸ್ನೇಹಿತರೆ, ಸೊ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಫಸ್ಟ್ ನಾವು ಚನ್ನಪಟ್ಟಣಕ್ಕೆ ಬರಬೇಕು. ಚನ್ನಪಟ್ಟಣದಿಂದ ಕೂಡ ನಾವು ಹೋಗ್ಬೋದು. ಚನ್ನಪಟ್ಟಣಕ್ಕೆ ಬಂದು ನಮಗೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ಒಂದು ಬಸ್ ಸ್ಟಾಪ್ ಹತ್ರ ಆದರೆ ನೀವು ಬರಬೇಕಾಗುತ್ತೆ. ಸ್ನೇಹಿತರೆ, ಈ ಚನ್ನಪಟ್ಟಣ ಬಸ್ ಸ್ಟಾಪಿಂದ ನಿಮಗೆ ಗೌಡಗೆರೆಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಬಸ್ಸುಗಳ ವ್ಯವಸ್ಥೆ ಇರುತ್ತೆ. ಸ್ನೇಹಿತರೆ, ಇಲ್ಲಿ ವೀಕೆಂಡಲ್ಲಿ 1 ಅವರ್ಗೆ ಒಂದು ಬಸ್ ಥರ ಇಲ್ಲಿ ಗೌಡಗೆರೆಗಾದರೆ ಹೋಗ್ತದೆ. ಸೊ ನೀವು ಚನ್ನಪಟ್ಟಣ ಬಸ್ ಸ್ಟಾಪಿಗೆ ಬಂದು ನಿಮಗೆ ಬಸ್ಸಿನ ಸೌಕರ್ಯ ತುಂಬ ಚೆನ್ನಾಗಿದೆ. ಒಬ್ಬರಿಗೆ ಇವರು 25 ರೂಪಾಯಿ ಚಾರ್ಜ್ ಆದರೆ ಮಾಡ್ತಿದ್ರೆ ನೀವು ಆರಾಮಲ್ಲಿ ಬಸ್ಸಲ್ಲಿ ಹೋಗ್ಬೋದು. ಒಂದು ವೇಳೆ ನೀವು ಬಸ್ಸಲ್ಲಿ ಹೋಗೋಕೆ ಆಗಿಲ್ಲ ಅಂದರೆ ಇಲ್ಲಿ ಆಟೋ ವ್ಯವಸ್ಥೆ ಕೂಡ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಆಟೋಗಳೆಲ್ಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ಆಟೋಗಳೇ. ಇದು ಚನ್ನಪಟ್ಟಣ ಬಸ್ ಸ್ಟಾಪ್ಗೆ ಆಪೋಸಿಟಲ್ಲೇ ಇರುತ್ತೆ. ಇನ್ನು ನೀವು ಬಸ್ಸಲ್ಲಿ ಬಂದರೆ ಇಲ್ಲೇ ನಿಮ್ಮನ್ನು ಇಳಿಸ್ತಾರೆ ಸ್ನೇಹಿತರೆ, ವೀಕೆಂಡ್ ಟೈಮಲ್ಲಿ. ಸೊ ಇಲ್ಲಿ ಇಳಿದುಬಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಸ್ವಲ್ಪ ದೂರ ಅಂದರೆ ಜಾಸ್ತಿ ದೂರ ಏನೂ ಇಲ್ಲ, ಒಂದು 200 ಮೀಟ್ರ್ ನಡ್ಕೊಂಡ್ರೆ ಸಾಕು ನಿಮಗೆ ಆ ಚಾಮುಂಡೇಶ್ವರಿ ದರ್ಶನ ಆದರೆ ಆಗುತ್ತೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ರೆ. ಸೊ ವೀಕೆಂಡಲ್ಲಿ ಬಂದರೆ ನೀವು ಸ್ವಲ್ಪ ಯೋಚನೆ ಮಾಡೋಕೆ ಬನ್ನಿ ಸ್ನೇಹಿತರೆ, ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಇನ್ನು ನೀವು ಒಂದು ವೇಳೆ ನಿಮ್ಮ ಓನ್ ವೆಹಿಕಲ್ಗೆಲ್ಲ ಬಂದರೆ ನಿಮ್ಮ ಓನ್ ವೆಹಿಕಲ್ಗೆ ಇಲ್ಲಿ ಅಚ್ಚುಕಟ್ಟಾದಂಥ ಪಾರ್ಕಿಂಗ್ ವ್ಯವಸ್ಥೆನಾದರೆ ಇವರು ಮಾಡಿಕೊಟ್ಟಿದ್ದಾರೆ. ಈ ಥರ ಗ್ರೌಂಡಲ್ಲಿ 4 ರಿಂದ 5 ಇರ್ತವೆ. ಸೊ ಇಲ್ಲಿ ನಿಮ್ಮ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ನೀವು ತಾಯಿಯ ದರ್ಶನಕ್ಕಾದರೆ ಹೋಗ್ಬೋದು ಸ್ನೇಹಿತರೆ. ಸೊ ಇನ್ನೆಲ್ಲ ನೋಡ್ತಿರ್ಬೋದು. ಸೊ ಶನಿವಾರ ಭಾನುವಾರ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಆ ಟೈಮಲ್ಲಿ ನೀವು ಸ್ವಲ್ಪ ನೋಡ್ಕೊಂಡಾದರೆ ಬನ್ನಿ ಸ್ನೇಹಿತರೆ. ಎಲ್ಲರೂ ನೋಡ್ತಿರ್ಬೋದು, ಇವರೆಲ್ಲ ತಾಯಿಯ ಚಾಮುಂಡಿಯ ದರ್ಶನಕ್ಕೆ ಬಂದಂಥ ಭಕ್ತಾದಿಗಳು. ಇವರು ತುಂಬ ಸಿಕ್ಕಾಪಟ್ಟೆ ಕ್ಯೂ ಲೈನ್ ಕೂಡ ಇತ್ತು ನಾನು ಹೋದಾಗ. ಸೊ ಬನ್ನಿ ಸ್ನೇಹಿತರೆ, ನಾವು ಇವಾಗ ಹೋಗಿ ತಾಯಿಯ ಚಾಮುಂಡೇಶ್ವರಿ ದರ್ಶನ ಆದರೆ ಮಾಡ್ಕೊಬರೋಣ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನೀವು ಡೈರೆಕ್ಟ್ ಬಂದು ಅಲ್ಲಿ ಮುಂದ್ಗಡೆ ತಾಯಿಯ ವಿಗ್ರಹ ಕಾಣಿಸ್ತಿದ್ದಿಲ್ಲ, ಆ ತಾಯಿಯ ವಿಗ್ರಹ ದರ್ಶನ ಮಾಡ್ಕೊಂಡು ನಾವು ಹರಕೆ ಕಾಯಿ ಕಟ್ತೀವಿ ಅಂದರೆ ನೀವು ಈ ಮೆಟ್ಲು ಕಾಣಿಸಿದೆಯಲ್ಲ, ಈ ಮೆಟ್ಲು ಕೆಳಗಡೆನೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ನಾವು ಮೂಲ ವಿಗ್ರಹವನ್ನು ದರ್ಶನ ಮಾಡ್ಕೋತೀವಿ ಅಂದರೆ ನೀವು ಈ ಕ್ಯೂನಲ್ಲಿ ಬರಬೇಕಾಗುತ್ತೆ. ನಮ್ಗೆ ಹಂಗಲ್ಲ, ಮೂಲ ವಿಗ್ರಹ ಬೇಡ, ತಾಯಿ ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಬೇಡ, ನಾವು ಓನ್ಲಿ ಅದು ಇಲ್ಲಿ ಕಾಣಿಸ್ತಿದೆಯಲ್ಲ ಆ ದೊಡ್ಡ ವಿಗ್ರಹವನ್ನು ದರ್ಶನ ಮಾಡಿಕೊಂಡು ನಾವು ಹರಕೆ ಕಾಯನ್ನು ಕಟ್ಬಿಟ್ಟು ಹೋಗ್ತೀವಿ ಅಂದರೆ ನೀವು ಈ ಮೆಟ್ಲು ಕೆಳಗಡೆ ಬರ್ಬೋದು. ಒಂದು ವೇಳೆ ಹಂಗಲ್ಲ, ನಾವು ತಾಯಿ ಚಾಮುಂಡೇಶ್ವರಿಯ ಮೂಲ ವಿಗ್ರಹವನ್ನು ದರ್ಶನ ಮಾಡ್ಕೋತೀವಿ ಅಂದರೆ ಇಲ್ಲಿ ನೀವು ಕ್ಯೂ ಲೈನಲ್ಲಿ ಬರಬೇಕಾಗುತ್ತೆ ಸ್ನೇಹಿತರೆ. ನಾನು ತಾಯಿಯ ಮೂಲ ವಿಗ್ರಹವನ್ನು ದರ್ಶನ ಮಾಡ್ಕೊಳ್ಳೋದಕ್ಕೆ ಈ ಕ್ಯೂ ಲೈನಲ್ಲೇ ಹೋಗ್ತಾ ಇದ್ದೀನಿ. ಈ ಕ್ಯೂ ಲೈನ್ ಎಷ್ಟಿರುತ್ತೆ ಅಂದರೆ ನಮಗೆ ತೋರಿಸಿ ನೋಡಿ, ಅಲ್ಲಿ ಮುಂದೆ ನೀವು ನೋಡ್ತಿದ್ರಲ್ಲ ಅದೆಲ್ಲ ಕ್ಯೂ ಲೈನೇ. ತಾಯಿಯ ಮೂಲ ವಿಗ್ರಹವನ್ನು ದರ್ಶನ ಮಾಡ್ಕೊಳ್ಳೋದಕ್ಕೆ ನಿಂತಿರುವಂಥ ಜನ ಅವರು ಶನಿವಾರ ಭಾನುವಾರ ಮತ್ತು ಗೌರ್ಮೆಂಟ್ ರಜಾ ಟೈಮ್ಗಳಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ನೋಡಿಕೊಂಡು ಬರೋದು ಸ್ವಲ್ಪ ಉತ್ತಮ ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ. ಯಾಕಂದರೆ ನಾನು ಈ ಕ್ಯೂ ಲೈನಲ್ಲಿ ಸುಮಾರು ಒಂದು 3 ಅವರ್ ನಿಂತ್ಕೊಂಡಿದ್ದೆ. 3 ಅವರ್ ಆದಮೇಲೆ ನನಗೆ ದರ್ಶನ ಆದರೆ ಆಯಿತು. ಅದಕ್ಕೋಸ್ಕರನೇ ಇಲ್ಲಿ ನೀವು ಏನು ನೋಡ್ತಿರಲ್ಲ, ಈ ಜನಸಾಗರ ಎಲ್ಲ ತಾಯಿಯ ಮೂಲ ವಿಗ್ರಹವನ್ನು ದರ್ಶನ ಮಾಡೋದಕ್ಕೆ ಹೋಗ್ತಿರೋರು ಸ್ನೇಹಿತರೆ. ಈ ತುಂಬ ಅಂದರೆ ತುಂಬಾ ಜನ ಬಂದಿರ್ತಾರೆ ವೀಕೆಂಡಲ್ಲಿ. ಸೊ ನೀವೇನಾದರೂ ವಯಸ್ಸಾದವರು ಆಗಿದ್ರೆ ಇಲ್ಲ ಚಿಕ್ಕ ಮಕ್ಳು ಏನಾದರೂ ನಿಮಗೆ ಅಲ್ಲಿ ಮುಂದ್ಗಡೆನೇ ಬಿಡ್ತಾರೆ, ನೀವು ಅಲ್ಲಿ ಹೋಗಿ ಕೂಡ ತಾಯಿಯ ದರ್ಶನ ಆದರೆ ಮಾಡ್ಕೋಬೋದು. ಸೊ ಇನ್ನು ನಾನು ಸುಮಾರು ಒಂದು 3 ಅವರ್ ಆ ಕ್ಯೂ ಲೈನಲ್ಲಿ ನಿಂತ್ಕೊಂಡು ಮುಂದ್ಗಡೆ ಆದರೆ ಹೋಗ್ತಾ ಇದ್ದೀನಿ. ಸುಮಾರು ಒಂದು 3 ಅವರ್ ಆ ಕ್ಯೂ ಲೈನಲ್ಲಿ ನಿಂತ್ಕೊಂಡ ಮೇಲೆ ನನಗೆ ಈ ಮೆಟ್ಲ ಹತ್ರ ಆದರೆ ಬಂದೆ ನಾನು. ಇಲ್ಲಿ ನೋಡ್ತಿರ್ಬೋದು, ಈ ಮೆಟ್ಲು ಕೆಳಗಡೆನೆ ಹೋದರೆ ನೀವು ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಹೋಗಿ ತಾಯಿಯ ದೊಡ್ಡ ವಿಗ್ರಹವನ್ನು ದರ್ಶನ ಮಾಡ್ಕೊಂಡು ಹಾಗೆ ತೆಂಗಿನಕಾಯಿನ ಕಟ್ಬಿಟ್ಟು ಬರ್ಬೋದು. ಇಲ್ಲ ಅಂದರೆ ನೀವು ಮೂಲ ವಿಗ್ರಹನ ದರ್ಶನ ಮಾಡ್ಕೋಬೇಕಂದ್ರೆ ಈ ಕ್ಯೂ ಲೈನಲ್ಲಿ ಕಂಪಲ್ಸರಿ ಬರಲೇಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರಲ್ಲ, ಇದೇ ಚಾಮುಂಡೇಶ್ವರಿ ಅದೊಂದು ದೊಡ್ಡ ವಿಗ್ರಹ. ಈ ಚಾಮುಂಡೇಶ್ವರಿ ಬಂದು ಮೈಸೂರು ರಾಜರ ಮನೆತನದ ಒಂದು ದೇವತೆ ಆಗಿರ್ತಾರೆ ಸ್ನೇಹಿತರೆ. ಇಲ್ಲಿ ಈ ವಿಗ್ರಹವನ್ನು 2021 ಆಗಸ್ಟ್ 28ರಂದು ಈ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಆದರೆ ಮಾಡ್ತಾರೆ. ಆವಾಗಿನಿಂದ ಭಕ್ತರು ಇಲ್ಲಿ ಬಂದು ತಾಯಿಯನ್ನು ದರ್ಶನ ಆದರೆ ಮಾಡ್ಕೊಂಡು ಹೋಗ್ತಿದ್ದಾರೆ ಸ್ನೇಹಿತರೆ. ಇನ್ನು ನಾವಿಲ್ಲಿ ಕ್ಯೂ ಲೈನಲ್ಲೇ ಬಂದು ನಮಗೆ ಇಲ್ಲಿ ಫಸ್ಟು ನವಗ್ರಹಗಳು ಕೂಡ ಕಾಣಿಸ್ತವೆ. ಇಲ್ಲಿ ನವಗ್ರಹಗಳು ಕೂಡ ನಾವು ಪ್ರದಕ್ಷಿಣೆ ಆದರೆ ಹಾಕ್ಬೋದು ಸ್ನೇಹಿತರೆ. ನಾಗೆ ಕ್ಯೂ ಲೈನಲ್ಲಿ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನಮಗೆ ತಾಯಿ ಚಾಮುಂಡೇಶ್ವರ ತಂಗಿಯಾದ ತ್ರಿಪುರಾ ಸುಂದರಿಯನ್ನು ನಾವಿಲ್ಲಿ ದರ್ಶನ ಆದರೆ ಮಾಡ್ಕೋಬೋದು. ಇಲ್ಲಿ ಏನು ನೋಡ್ತಿದ್ರೆ ಇದು ತ್ರಿಪುರಾ ಸುಂದರಿ ದೇವಿಯ ವಿಗ್ರಹ.
ಇದು ನಮಗೆ ಕ್ಯೂ ಲೈನಲ್ಲಿ ಹೋಗ್ಬೇಕಾದ್ರೆ ನಮಗೆ ಈ ಒಂದು ವಿಗ್ರಹ ಆದರೆ ಕಾಣಿಸ್ತದೆ. ಮುಂದ್ಗಡೆ ಇಲ್ಲಿ ಸಿಂಹ ಕೂಡ ಇರುತ್ತದೆ. ಸೊ ಇಲ್ಲಿ ಬಂದು ನಾವು ಕೈ ಮುಗಿದುಕೊಂಡು ನಂತರ ನಾವು ಆ ಕ್ಯೂ ಲೈನಲ್ಲಿ ಸ್ವಲ್ಪ ಮುಂದಕ್ಕಾದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕ್ಯೂ ಲೈನಲ್ಲಿ ನಮಗೆ ಇಲ್ಲಿ ನಾಗರಗಳು ಕೂಡ ದರ್ಶನ ಆದರೆ ಕೊಡ್ತವೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇವೆಲ್ಲ ನಾಗರಗಳು. ಈ ನಾಗರಗಳನ್ನು ಕೂಡ ನಾವಿಲ್ಲಿ ದರ್ಶನ ಆದರೆ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ಕೈ ಮುಗಿದುಕೊಂಡು ಇಲ್ಲಿಂದ ನಾವು ಮುಂದಕ್ಕಾದರೆ ಹೋಗ್ಬೇಕಾಗುತ್ತೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಕೂಡ ಇರುತ್ತೆ. ಇನ್ನಾಗಿ ಒಂದು ಸ್ವಲ್ಪ ಮುಂದಕ್ಕೆ ಬಂದು ಇಲ್ಲಿ ನಮಗೆ ಶಿವನ ಲಿಂಗವನ್ನು ಸಹ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಚಾಮುಂಡೇಶ್ವರಿ ದೇವಿಯನ್ನ ಪಾರ್ವತಿಯ ಇನ್ನೊಂದು ರೂಪ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಶಿವನ ಲಿಂಗವನ್ನು ಕೂಡ ಇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಲಿಂಗವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮುಂದ್ಗಡೆ ಒಂದು ದೇವಸ್ಥಾನ ಕಾಣಿಸಿದಿಲ್ಲ. ಈ ದೇವಸ್ಥಾನದ ಒಳಗಡೆನೆ ಚಾಮುಂಡೇಶ್ವರಿ ದೇವಿಯ ಮೂಲ ವಿಗ್ರಹ ಇರೋದು ಸ್ನೇಹಿತರೆ. ಈ ಮೂಲ ವಿಗ್ರಹವನ್ನು ದರ್ಶನ ಮಾಡ್ಕೋಬೇಕಂದ್ರೆ ನಾವು ಇಷ್ಟು ಕ್ಯೂ ಲೈನಲ್ಲಿ ಬರಬೇಕಾಗುತ್ತೆ. ಈ ಕ್ಯೂ ಲೈನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ ಕ್ಯೂ ಲೈನ್ ಸ್ವಲ್ಪ ಮುಂದಕ್ಕೆ ಬಂದರೆ ಮತ್ತೆ ಇಲ್ಲಿ ನಮಗೆ 5 ರಿಂದ 6 ಲೈನ್ಗಳ ಕಾಣಿಸ್ತವೆ. ಸೊ ಈ ಕ್ಯೂ ಲೈನಲ್ಲಿ ಕೂಡ ನಾವು 5 ರಿಂದ 6 ಕ್ಯೂ ಲೈನಲ್ಲಿ ಕೂಡ ತಿರುಗಿ ನಾವು ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳಿದ್ದು ಶನಿವಾರ ಭಾನುವಾರ ಬಂದರೆ ನೀವು ಸ್ವಲ್ಪ ನೋಡ್ಕೊ ಬನ್ನಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಇಷ್ಟಕ್ಕೆ ಮುಂಚೆ ಆ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಆ ಕ್ಯೂ ಲೈನಲ್ಲಿ ಹೋಗಿ ಅಲ್ಲಿ ಮುಂದೆ ನೋಡಿದಂಥ 4 ರಿಂದ 5 ಕ್ಯೂ ಲೈನ್ ಕೂಡ ಸುತ್ತಿ ಮತ್ತೆ ನಾವು ಇಲ್ಲಿಗೆ ಆದರೆ ಬಂದಿದ್ದೀವಿ ಸ್ನೇಹಿತರೆ. ಸೊ ನೀವೇನಾದರೂ ವಯಸ್ಸಾಗಿರೋರಾದರೆ ಒಂದಕ್ಕೆ 4 ಸಲ ಯೋಚನೆ ಮಾಡಿಕೊಂಡು ಬರೋದು ಒಳ್ಳೆಯದು. ಇನ್ನಾಗ ಚಿಕ್ಕ ಮಕ್ಕಳಾದರೆ ಕೂಡ ಸ್ವಲ್ಪ ನೋಡ್ಕೊಂಡಾದ್ರೆ ಬನ್ನಿ ಸ್ನೇಹಿತರೆ. ಕ್ಯೂ ಲೈನಲ್ಲಿ ನಿಮಗೆ 2 ರಿಂದ 3 ಅವರ್ ಆಗುತ್ತೆ. ಮಾಮೂಲಿ ದಿನಗಳಲ್ಲಿ ಇಷ್ಟೊಂದು ಕ್ಯೂ ಇರಲ್ಲ. ಶನಿವಾರ ಭಾನುವಾರ ಮಾತ್ರ ಎಷ್ಟು ಕ್ಯೂ ಇರುತ್ತೆ ಗೆಳೆಯರೆ. ಇಲ್ಲಿ ನೋಡ್ತಾ ಇಲ್ಲ, ಇದು ವಿಶ್ವದ 2ನೇ ಅಂಬಾರಿ ಅಂತೆ. ಸುಮಾರು 600 kg ತೂಕ ಇದೆ. ಈ ಅಂಬಾರಿಯನ್ನು ಪಂಚಲೋಹದಿಂದ ತಯಾರು ಮಾಡಲಾಗಿದೆ. ಮೊದಲನೇ ಅಂಬಾರಿ ಮೈಸೂರಿನಲ್ಲಿರುತ್ತೆ. ಇದು 2ನೇ ಅಂಬಾರಿ. ನಾವು ಇಲ್ಲಿಗೆ ಬಂದರೆ ಈ ಅಂಬಾರಿಯನ್ನು ಕೂಡ ನೋಡ್ಬೋದು. ಇಲ್ಲಿ ನೋಡ್ತಾ ಇಲ್ಲ, ಈ ದೇವಸ್ಥಾನದ ಒಳಗಡೆನೆ ತಾಯಿ ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಇರುತ್ತೆ. ಒಳಗಡೆ ಕ್ಯಾಮರಾ ಅಲೋ ಇಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಇಲ್ಲಿಂದನೇ ತೋರಿಸೋ ಪ್ರಯತ್ನ ಆದರೆ ಮಾಡ್ತಾ ಇದ್ದೀನಿ. ಒಳಗಡೆ ತಾಯಿಯ ಮೂಲ ವಿಗ್ರಹ ಇರುತ್ತೆ. ಆ ಮೂಲ ವಿಗ್ರಹಕ್ಕೂ 18 ಕೈಗಳಿರ್ತವೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ ಆ ಮೂಲ ವಿಗ್ರಹದ ಮುಂದಿನ ಶ್ರೀಚಕ್ರ ಇರುತ್ತೆ ಸ್ನೇಹಿತರೆ. ಆ ಶ್ರೀಚಕ್ರವನ್ನು ನಾವು ದರ್ಶನ ಮಾಡಿಕೊಂಡರೆ ಮುಕ್ಕೋಟಿ ದೇವತೆಗಳನ್ನು ದರ್ಶನ ಮಾಡಿಕೊಂಡಷ್ಟು ಪುಣ್ಯ ಬರುತ್ತೆ. ನೀವು ಈ ಸಲ ಹೋದಾಗ ತಪ್ಪದೆ ಆ ಶ್ರೀಚಕ್ರವನ್ನು ಕೂಡ ದರ್ಶನ ಮಾಡ್ಕೊಳ್ಳಿ. ಆ ಶ್ರೀಚಕ್ರವನ್ನು ತಾಯಿಯ ಮೂಲ ವಿಗ್ರಹವನ್ನು ದರ್ಶನ ಮಾಡ್ಕೊಳ್ಳೋದಕ್ಕೆ ಜನ ಅಷ್ಟೊಂದು ಕ್ಯೂ ಲೈನಲ್ಲಿ ಇಲ್ಲಿಗೆ ಬರ್ತಾ ಇರ್ತಾರೆ ಸ್ನೇಹಿತರೆ. ಇನ್ನು ಈ ದೇವಸ್ಥಾನವನ್ನು ಪೂರ್ತಿಯಾಗಿ ಕಲ್ಲಿನಿಂದಲೇ ಕಟ್ಟಲಾಗಿದೆ. ಈ ದೇವಸ್ಥಾನವನ್ನು ಕಟ್ಟಲು ಸುಮಾರು ಒಂದು 10 ಮೂಟೆ ಸಿಮೆಂಟ್ ಮಾತ್ರ ಉಪಯೋಗಿಸಿದ್ರಂತೆ. 12ನೇ ಶತಮಾನದಲ್ಲಿ ಹೊಯ್ಸಳರು ಪೂರ್ತಿಯಾಗಿ ಕಲ್ಲಲ್ಲೇ ಕಟ್ಟಿದ್ರು. ಆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಈಗ ಈ ಕಲ್ಲನ್ನು ಈ ದೇವಸ್ಥಾನನ ಪೂರ್ತಿಯಾಗಿ ಕಲ್ಲಲ್ಲೇ ನಿರ್ಮಾಣ ಮಾಡಿರುವಂಥ ಒಂದು ದೇವಸ್ಥಾನ ಇದು. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ. ನೀವು ಇಲ್ಲಿಗೆ ಬಂದಾಗ ದಯವಿಟ್ಟು ಈ ದೇವಸ್ಥಾನದಲ್ಲಿರುವ ಮೂಲ ವಿಗ್ರಹವನ್ನು ಒಂದ್ಸಲ ದರ್ಶನ ಆದರೆ ಮಾಡ್ಕೊಳ್ಳಿ. ಇನ್ನು ನಾವಿಲ್ಲಿ ಬೇಕಾದ್ರೆ ತುಲಾಭಾರವನ್ನು ಕೂಡ ಇಲ್ಲಿ ನಾವು ಆದರೆ ಮಾಡಿಸ್ಬೋದು ಸ್ನೇಹಿತರೆ. ನೀವೇನೋ ತುಲಾಭಾರ ಮಾಡಿಸ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ತುಲಾಭಾರವನ್ನಾದರೆ ಮಾಡಿಸ್ಬೋದು. ಇಲ್ಲಿ ನೋಡ್ತಿರ್ಬೋದು ತಾಯಿಯ ಮೂಲ ವಿಗ್ರಹವನ್ನು ದರ್ಶನ ಮಾಡಿಕೊಂಡು ಆಮೇಲೆ ನಾವು ಚಾಮುಂಡೇಶ್ವರಿ ದರ್ಶನ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾನು ಇಲ್ಲಿ ನಿಮಗೆ ಇನ್ನು ದೇವಸ್ಥಾನದ ಹಿಂದ್ಗಡೆ ನಾನು ನಿಮಗೆ ಒಂದು ವಿಗ್ರಹವನ್ನು ತೋರಿಸ್ತೀನಿ. ಈ ವಿಗ್ರಹದ ಹತ್ರ ಬಂದು ನೀವು 1 ರೂಪಾಯಿ 2 ರೂಪಾಯಿ ನಾಣ್ಯಗಳನ್ನು ಇಲ್ಲಿ ಇಟ್ಟು ನಿಮ್ಮ ಮನಸ್ಸಲ್ಲಿರುವ ಕೋರಿಕೆಗಳನ್ನು ಹೇಳಿಕೊಂಡ್ರೆ ಆ ನಾಣ್ಯ ಅಲ್ಲೇ ನಿಂತ್ಕೊಂಡ್ರೆ ನಿಮ್ಮ ಕೋರಿಕೆಗಳು ನೆರವೇರ್ತವೆ ಅಂತ ಅರ್ಥ. ಒಂದು ವೇಳೆ ಕೆಳಗಡೆ ಬಿದ್ದೋದ್ರೆ ನಿಮ್ಮ ಕೋರಿಕೆಗಳು ನೆರವೇರೋದಿಲ್ಲ ಅಂತಲ್ಲ, ಸ್ವಲ್ಪ ಸಮಯವನ್ನಾದರೂ ಹಿಡಿತದೆ ಅಂತ. ನೀವು ಈ ಸಲ ಬಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ. ಇದೇ ನೋಡಿ ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿಯ ವಿಗ್ರಹ. ಸುಮಾರು 35,000 kg ತೂಕವಿರುವ ವಿಗ್ರಹ ಇದು. 60 ಅಡಿ ಎತ್ತರ ಇದೆ ಈ ಒಂದು ವಿಗ್ರಹ. ಈ ವಿಗ್ರಹವನ್ನು ಪಂಚಲೋಹದಿಂದ ತಯಾರು ಮಾಡಲಾಗಿದೆ. ಪಂಚಲೋಹ ಅಂದರೆ ಹಿತ್ತಾಳೆ, ತಾಮ್ರ, ಕಬ್ಬಿಣ, ಚಿನ್ನ, ಬೆಳ್ಳಿ ಎಂಬ 5 ವಸ್ತುಗಳನ್ನು ಬಳಸಿಕೊಂಡು ಈ ಒಂದು ವಿಗ್ರಹವನ್ನು ತಯಾರು ಮಾಡಲಾಗಿದೆ. 2021 ಆಗಸ್ಟ್ 28ರಂದು ಈ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಆದರೆ ಮಾಡ್ತಾರೆ. ಇದನ್ನು ಪ್ರತಿಷ್ಠಾಪನೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ಅಘೋರಿಗಳ ಪ್ರೇರೇಪಣೆಯಿಂದ ಈ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸುಮಾರು 2018ರಲ್ಲಿ ಈ ವಿಗ್ರಹದ ಕೆಲಸಗಳನ್ನು ಪ್ರಾರಂಭ ಮಾಡಿ 2021ರಲ್ಲಿ ಈ ವಿಗ್ರಹವನ್ನು ಪೂರ್ತಿಯಾಗಿ ನಿರ್ಮಾಣ ಆದರೆ ಮಾಡ್ತಾರೆ ಸ್ನೇಹಿತರೆ. ಈ ವಿಗ್ರಹಕ್ಕೆ 18 ಕೈಗಳಿರ್ತವೆ ಸ್ನೇಹಿತರೆ. 18 ಕೈಗಳು ಯಾಕಿದಾವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ 18 ಶಕ್ತಿಪೀಠಗಳಿದ್ದಾವೆ. 17 ಶಕ್ತಿಪೀಠಗಳು ನಮ್ಮ ಇಂಡಿಯಾದಲ್ಲಿದ್ದರೆ 1 ಶಕ್ತಿಪೀಠ ಮಾತ್ರ ಶ್ರೀಲಂಕಾದಲ್ಲಿರುತ್ತೆ. ಅದಕ್ಕೋಸ್ಕರ
ಅದಕ್ಕೋಸ್ಕರನೇ ಇಲ್ಲಿ ಬಂದು ನಾವು ಈ ತಾಯಿಯನ್ನು ದರ್ಶನ ಮಾಡಿಕೊಂಡ್ರೆ 18 ಶಕ್ತಿ ಪೀಠಗಳನ್ನು ದರ್ಶನ ಮಾಡಿಕೊಂಡಷ್ಟು ಪುಣ್ಯ ಬರುತ್ತೆ. ಅದಕ್ಕೋಸ್ಕರ ನೀವು ಖಂಡಿತ ಇಲ್ಲಿಗೆ ಒಂದ್ಸಲ ಭೇಟಿಯನ್ನಾದರೆ ಕೊಡಿ ಸ್ನೇಹಿತರೆ. ಇನ್ನು ನಾವು ಇಲ್ಲಿ ಮುಂದೆ ನೋಡ್ತಿದ್ರಲ್ಲ, ಇದು ಅರ್ಧನಾರೇಶ್ವರಿಯ ವಿಗ್ರಹ, ಅರ್ಧ ಶಿವ ಆದರೆ ಇನ್ನು ಅರ್ಧ ಪಾರ್ವತಿ ಇರ್ತದೆ. ಇಲ್ಲಿ ನಾವು ಫಸ್ಟ್ ಪೂಜೆ ಮಾಡಿಬಿಟ್ಟು ಇಲ್ಲಿ ತುಂಬ ಜನ ಉಪ್ಪನ್ನು ಸಹ ಇಲ್ಲಿ ಹಾಕ್ತಿರ್ತಾರೆ. ಈ ಅರ್ಧನಾರೇಶ್ವರಿಗೆ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ನಾವು ಆ ಚಾಮುಂಡೇಶ್ವರಿಯ ವಿಗ್ರಹ ಹತ್ರ ಆದರೆ ಹೋಗ್ಬೋದು ಸ್ನೇಹಿತರೆ. ಬನ್ನಿ ಈಗ ನಾವು ಆ ಚಾಮುಂಡೇಶ್ವರಿಯ ವಿಗ್ರಹ ಹತ್ರ ಆದರೆ ಹೋಗೋಣ. ಈ ಚಾಮುಂಡೇಶ್ವರಿಯ ವಿಗ್ರಹಗಳ ಹತ್ರ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ವಿಷ್ಣುವಿನ ದಶಾವತಾರಗಳಂದ್ರೆ ನೋಡ್ಕೊಳ್ಬಹುದು. ಅದರಲ್ಲಿ ಫಸ್ಟ್ ನಮಗೆ ಇಲ್ಲಿ ಮತ್ಸ್ಯಾವತಾರ ಆದರೆ ಕಾಣಿಸ್ತದೆ. ಇದು ವಿಷ್ಣುವಿನ ದಶಾವತಾರಗಳು ಇಲ್ಲಿ ಪೂರ್ತಿಯಾದ ಇರ್ತವೆ ಸ್ನೇಹಿತರೆ. ಇದು 2ನೇ ಅವತಾರ ಅಂತ ಹೇಳ್ಬೋದು. ಇದು ಕೂರ್ಮ ಅವತಾರ. ಈ ಎಲ್ಲ ಅವತಾರಗಳನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ವಿಷ್ಣುವಿನ ದಶಾವತಾರಗಳು ಚಾಮುಂಡೇಶ್ವರಿಯ ವಿಗ್ರಹದ ಮುಂದೆ ಸುತ್ತಲೂ ಇರ್ತವೆ. ನೀವು ಹೋದಾಗ ತಪ್ಪದೆ ಈ ವಿಷ್ಣುವಿನ ದಶಾವತಾರಗಳನ್ನು ಒಂದ್ಸಲ ಗಮನಿಸಿದ್ರೆ ತುಂಬಾನೇ ಚೆನ್ನಾಗಿರ್ತವೆ ಈ ಒಂದು ದಶಾವತಾರಗಳು. ಇದು ವಿಷ್ಣುವಿನ 3ನೇ ಅವತಾರವಾದ ವರಾಹ ಅವತಾರ. ಹಾಗೆ ಸ್ವಲ್ಪ ಮುಂದಕ್ಕೂ ನಮಗೆ ವಿಷ್ಣುವಿನ ನರಸಿಂಹಸ್ವಾಮಿಯ ಅವತಾರ ಕೂಡ ಕಾಣಿಸ್ತದೆ. ಈ ನರಸಿಂಹಸ್ವಾಮಿ ಅವತಾರವನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದಕ್ಕೂ ನಮಗೆ ವಿಷ್ಣುವಿನ ವಾಮನ ಅವತಾರಗಳು ಕೂಡ ಕಾಣಿಸ್ತವೆ. ಇನ್ನು ಮಿಕ್ಕಿದ ಅವತಾರಗಳನ್ನು ನಾನು ಚಾಮುಂಡೇಶ್ವರಿ ದರ್ಶನ ಮಾಡೋದು ಕೆಳಗಡೆ ಇಳಿಯುವಾಗ ನಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಇದು ನೋಡಿದ್ರೆ ನಮಗೆ ಈ ಥರ ಆದರೆ ಕಾಣಿಸ್ತದೆ. ಜನಸಾಗರ ಅಂತಲೇ ಹೇಳ್ಬೋದು. ಈ ತಾಯಿಯಲ್ಲಿ ಅಷ್ಟೊಂದು ಮಹಿಮೆ ಇರೋ ಕಾರಣಕ್ಕೆ ಇಷ್ಟೊಂದು ಜನ ಬಂದು ಈ ತಾಯಿಯನ್ನು ದರ್ಶನ ಆದರೆ ಮಾಡ್ಕೊಂಡು ಹೋಗ್ತಿದ್ರೆ. ಇನ್ನು ಈ ತಾಯಿಯ ಹತ್ರ ಬಂದು ನೋಡಿ ನಮಗೆ ಚಾಮುಂಡೇಶ್ವರಿಯ ಮಗ ಕಾಣಿಸೋದಿಲ್ಲ, ಅಷ್ಟು ದೊಡ್ಡದಾಗಿರುತ್ತೆ ಈ ಒಂದು ವಿಗ್ರಹ. ಸುಮಾರು 60 ಅಡಿ ಎತ್ತರ ಇರುವಂಥ ವಿಗ್ರಹ ಇದು. ಇನ್ನು ಈ ಚಾಮುಂಡೇಶ್ವರಿಯ ಪಾದಗಳ ಕೆಳಗಡೆ ಸಪ್ತ ನದಿಗಳು, ಸಪ್ತ ಸರೋವರಗಳು, ಹಾಗೆ 77 ಪುಣ್ಯಕ್ಷೇತ್ರಗಳಿಂದ ತಂದ ನೀರನ್ನು ಈ ತಾಯಿ ಚಾಮುಂಡೇಶ್ವರಿಯ ಪಾದಗಳ ಕೆಳಗಡೆ ಇಟ್ಟು ನಂತರ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳಿದ್ದು ಈ ಒಂದು ವಿಗ್ರಹ ತುಂಬಾನೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದು ಹೋದ್ರೆ ನಮ್ಮ ಸಮಸ್ಯೆ ಏನೇ ಇದ್ರೂ ಆ ಸಮಸ್ಯೆ ತೀರೋಗುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಖಂಡಿತ ಈ ಚಾಮುಂಡೇಶ್ವರಿ ತಾಯಿ ಹತ್ರ ಒಂದ್ಸಲ ಬಂದು ದರ್ಶನ ಆದರೆ ಮಾಡ್ಕೊಂಡು ಹೋಗಿ. ಇನ್ನು ಚಾಮುಂಡೇಶ್ವರಿಯ ವಿಗ್ರಹದ ಹಿಂದ್ಗಡೆ ನಮಗೆ ಇಲ್ಲ ಅರಕೆ ತೆಂಗಿನಕಾಯಿನಾದ್ರೆ ಕೊಡ್ತಾ ಇರ್ತಾರೆ. ಈ ತೆಂಗಿನಕಾಯಿನ 2 ಕಡೆ ಕೊಡ್ತಾರೆ. ಫಸ್ಟ್ ನಾವು ಬೇಕು ಅಂದರೆ ಈ ಚಾಮುಂಡೇಶ್ವರಿ ವಿಗ್ರಹದ ಹಿಂದೆನೇ ಈ ಅರಕೆ ತೆಂಗಿನಕಾಯಿ ತಗೋಬೋದು. ಇವರು ಒಂದು ತೆಂಗಿನಕಾಯಿಗೆ 50 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಈ ಅರಕೆ ತೆಂಗಿನಕಾಯಿನ ತಗೊಂಡು ಇಲ್ಲಿ ಚಾಮುಂಡೇಶ್ವರಿಯ ವಿಗ್ರಹದ ಮುಂದೆ ಇನ್ನೊಂದು ಚಾಮುಂಡೇಶ್ವರಿ ಚಿಕ್ಕ ವಿಗ್ರಹ ಇರುತ್ತೆ. ಆ ವಿಗ್ರಹದ ಹತ್ರ ಆ ಒಂದು ಅರಕೆ ತೆಂಗಿನಕಾಯಿಯನ್ನು ಪೂಜೆ ಆದರೆ ತುಂಬ ಜನ ಮಾಡಿಸ್ತಿರ್ತಾರೆ ಸ್ನೇಹಿತರೆ. ನೀವು ಸಹ ಈ ತೆಂಗಿನಕಾಯಿ ತಗೊಂಡು ಅರಕೆ ತೆಂಗಿನಕಾಯಿನ ಫಸ್ಟ್ ಬಂದು ಇಲ್ಲಿ ತಾಯಿ ಹತ್ರ ಪೂಜೆ ಆದರೆ ಮಾಡಿಸ್ಬೇಕು. ನಂತರ ಆ ಅರಕೆ ತೆಂಗಿನಕಾಯಿನ ಎಲ್ಲಿ ಕಟ್ಟಬೇಕಂತ ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಅರಕೆ ತೆಂಗಿನಕಾಯಿಗೆ ಇವರು ಕೇವಲ 50 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾಯಿದ್ರೆ 50 ರೂಪಾಯಿ ಕೊಟ್ಟರೆ ನಮಗೆ ಅರಕೆ ತೆಂಗಿನಕಾಯಿ ಕೊಡ್ತಾರೆ. 2 ಕಡೆ ಸಿಗ್ತವೆ ಈ ಅರಕೆ ತೆಂಗಿನಕಾಯಿ. ಒಂದು ಚಾಮುಂಡೇಶ್ವರಿಯ ವಿಗ್ರಹದ ಹಿಂದೆ ಆದರೆ ಇನ್ನೊಂದು ಮುಂದೆ ಇರುತ್ತೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇನ್ನು ಇಳಿಬೇಕಾದ್ರೆ ನಮಗೆ ಇಲ್ಲಿ ಮತ್ತೆ ನಮಗೆ ವಿಷ್ಣುವಿನ ಅವತಾರಗಳಾದರೆ ಸ್ಟಾರ್ಟ್ ಆಗ್ತವೆ. ಇದು ವಿಷ್ಣುವಿನ ಇನ್ನೊಂದು ಅವತಾರವಾದ ಪರಶುರಾಮನ ಅವತಾರ ಸ್ನೇಹಿತರೆ. ಸೊ ವಿಷ್ಣುವಿನ ಪರಶುರಾಮನ ಅವತಾರವನ್ನು ಕೂಡ ನೋಡ್ಬೋದು. ಇನ್ನು ಹಾಗೆ ಇದು ವಿಷ್ಣುವಿನ ಶ್ರೀರಾಮನ ಅವತಾರ ಸ್ನೇಹಿತರೆ ಇದು. ಇನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ನಮಗೆ ಇಲ್ಲಿ ವಿಷ್ಣುವಿನ ಇನ್ನೊಂದು ಅವತಾರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈ ಎಲ್ಲ ಅವತಾರಗಳನ್ನು ನಾವಿಲ್ಲಿ ದಶಾವತಾರಗಳಂತ ಕರೀತಾರೆ. ಇದು ಈ ವಿಷ್ಣುವಿನ ಇನ್ನೊಂದು ಅವತಾರವಾದ ಸುಗ್ರೀವನ ಅವತಾರ ಸ್ನೇಹಿತರೆ. ಸೊ ಈ ಅವತಾರಗಳನ್ನು ಎಲ್ಲ ಇಲ್ಲಿ ಪ್ರತಿಷ್ಠಾಪನೆ ಆದರೆ ಮಾಡಿದರೆ ನೀವು ಹೋದಾಗ ತಪ್ಪದೆ ಈ ಅವತಾರಗಳನ್ನು ನೋಡಿ. ಇನ್ನು ಹಾಗೆ ಇಲ್ಲಿ ಗಂಡ ಬೇರುಂಡ ಕಾಣಿಸ್ತಿದೆಯಲ್ಲ, ಈ ಗಂಡ ಬೇರುಂಡ ಚಿಹ್ನೆ ಅಲ್ಲಿ ಇರುವ ವಿಗ್ರಹದ ಮೇಲ್ಗಡೆ ಕೂಡ ಇರುತ್ತೆ. ಆ ವಿಗ್ರಹವನ್ನು ಕೂಡ ನಾವು ನೋಡ್ಬೋದು. ಈ ಚಾಮುಂಡೇಶ್ವರಿಯ ವಿಗ್ರಹವನ್ನು ಮೊದಲು ಮಣ್ಣಿನಿಂದ ತಯಾರು ಮಾಡ್ತಾರೆ, ನಂತರ ಫೈಬರಿಂದ ತಯಾರು ಮಾಡ್ತಾರೆ, ಲಾಸ್ಟಲ್ಲಿ ಇದನ್ನು ಪಂಚಲೋಹದಿಂದ ತಯಾರು ಮಾಡ್ತಾರೆ. ಆ ಪಂಚಲೋಹದಲ್ಲಿ ತಾಮ್ರ ಹಿತ್ತಾಳೆಗಳನ್ನು ಭಕ್ತರು ಸಹ ಕೊಟ್ಟು ಈ ಒಂದು ವಿಗ್ರಹವನ್ನು ಇಲ್ಲಿ ತಯಾರಾದರೆ ಮಾಡಿಸಿದರೆ. ಇನ್ನೊಂದು ಕಡೆ ನಾನು ಅರಕೆ ತೆಂಗಿನಕಾಯಿ ಸಿಗ್ತದೆ ಅಂತ ಹೇಳಿದ್ನಲ್ಲ, ಇದೇ ನೋಡಿ, ಇದು ಮಾಹಿತಿ ಕೇಂದ್ರ. ಇದು ದೇವಸ್ಥಾನ ಹತ್ರ ಇರುತ್ತೆ. ಇಲ್ಲಿ ಕೂಡ ನಮಗೆ ಅರಕೆ ತೆಂಗಿನಕಾಯಿ ಆದರೆ ಸಿಗುತ್ತೆ. ಇಲ್ಲಿ ಇವರು 50 ರೂಪಾಯಿ ತಗೋತಾರೆ. ಈ ಅರಕೆ ತೆಂಗಿನಕಾಯಿನ ತಗೊಂಡು ಈ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಆಪೋಸಿಟಲ್ಲಿ ಇಲ್ಲಿ ಬಸಪ್ಪನವರ ಗುದ್ದಿಗೆ ಅಂತ ಇರುತ್ತೆ. ಈ ಬಸಪ್ಪನವರ ಗುದ್ದಿಗೆ ಹತ್ರ ಬಂದು ನಮ್ಮ ಕೋರಿಕೆಗಳನ್ನು ಇಲ್ಲಿ ಹೇಳಿಕೊಂಡು ನಂತರ ಈ ಗುದ್ದಿಗೆಗೆ ನಾವು 7 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಸ್ನೇಹಿತರೆ. 7 ಪ್ರದಕ್ಷಿಣೆ ಹಾಕಿದ ನಂತರ ಇಲ್ಲೇ ನಾವು ಆ ಒಂದು ತೆಂಗಿನಕಾಯಿನಾದರೆ ಕಟ್ಟಬೇಕಾಗುತ್ತೆ. ಈ ಬಸಪ್ಪನವರ ಬಗ್ಗೆ ಎಷ್ಟು
ಹೇಳಿದ್ರೂ ಕಡಿಮೆನೇ ಸ್ನೇಹಿತರೆ. ನಡೆದಾಡುವ ದೇವರು ಅಂತಲೇ ಈ ಒಂದು ಬಸಪ್ಪವನ್ನು ಪೂಜೆ ಮಾಡ್ತಿದ್ರು. ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿತ್ತು ಈ ಒಂದು ಬಸಪ್ಪ. ಆದರೆ ಈಗ ಈ ಬಸಪ್ಪ ಇಲ್ಲ. ಈಗ ಈ ಬಸಪ್ಪನವರು ಶಿವೈಕ್ಯ ಆಗಿದ್ದಾರೆ ಸ್ನೇಹಿತರೆ. ಇಲ್ಲೇ ಇನ್ನೊಂದು ಬಸಪ್ಪನವರು ಕೂಡ ಇದ್ದಾರೆ. ಆ ಬಸಪ್ಪನವ್ರನ್ನು ಕೂಡ ನಾನು ನಿಮಗೆ ತೋರಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ನೀವು ಇಲ್ಲಿಗೆ ಬಂದಾಗ 50 ರೂಪಾಯಿ ತೆಂಗಿನಕಾಯಿ ತಗೊಂಡಿರ್ತಾರಲ್ಲ, 50 ರೂಪಾಯಿ ತೆಂಗಿನಕಾಯಿನ ತಗೊಬಂದು ಈ ಬಸಪ್ಪನವರ ಗುದ್ದಿಗೆಗೆ ಸುಮಾರು 7 ಪ್ರದಕ್ಷಿಣೆಗಳನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಆ 7 ಪ್ರದಕ್ಷಿಣೆಗಳನ್ನು ಹಾಕಿದ ನಂತರವೇ ನೀವು ಬಂದು ಆ ತೆಂಗಿನಕಾಯಿನ ಇಲ್ಲೇ ಇಲ್ಲದ ಒಂದು ಕಡೆ ಕಟ್ಟಬೇಕಾಗುತ್ತೆ. ಈ ಬಸಪ್ಪನವರು ತುಂಬ ಅಂದರೆ ತುಂಬಾ ಪವರ್ಫುಲ್ಲು. ಈಗ ಈ ಬಸಪ್ಪನವರು ಇಲ್ಲ, ಶಿವೈಕ್ಯರಾಗಿದ್ದಾರೆ. ನಡೆದಾಡುವ ಬಡವರ ದೇವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಬಸಪ್ಪನವರು. ಮೂಲತಃ ಈ ಬಸಪ್ಪನವರು ಕಸಾಯಿ ಖಾನೆಗೆ ಹೋಗ್ತಿದ್ದ ಬಸಪ್ಪನವರಂತೆ. ಆಗ ಅರ್ಚಕರು ಈ ಒಂದು ಬಸಪ್ಪನವರನ್ನು 3600 ರೂಪಾಯಿ ಕೊಟ್ಟು ಖರೀದಿ ಮಾಡಿ ಈ ಒಂದು ತಾಯಿ ಚಾಮುಂಡೇಶ್ವರಿಯ ಸನ್ನಿಗೆ ಕರೆತಿರ್ತಾರೆ. ನಂತರ ಇಲ್ಲಿ ನಡೆದಿದ್ದೆಲ್ಲ ಪವಾಡ ಅಂತಲೇ ಹೇಳ್ಬೋದು. ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಇಂದಿಗೂ ಒಂದು ಪದ್ಧತಿ ಇದೆ. ದೇವಸ್ಥಾನಕ್ಕೆ ಜಾಗ ತೋರಿಸ್ಬೇಕಾದ್ರೆ ಹಾಗೆ ಅರ್ಚಕರನ್ನು ನೇಮಕ ಮಾಡಬೇಕಾದ್ರೆ ಈ ಒಂದು ಬಸಪ್ಪನವ್ರನ್ನ ಕರ್ಕೊಂಡು ಹೋಗ್ತಿದ್ರಂತೆ. ಇಂದಿಗೂ ಸಹ ಇಲ್ಲೊಬ್ಬ ಜೀವಂತ ನಡೆದಾಡುವ ಬಸಪ್ಪನವರಿದ್ದಾರೆ. ಆ ಬಸಪ್ಪನವ್ರನ್ನ ನೀವು ಸಹ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇನ್ನು ಈ ಒಂದು ಬಸಪ್ಪನವರ ವಿಷಯಕ್ಕೆ ಬಂದರೆ 2022 ಮಾರ್ಚ್ 7ನೇ ತಾರೀಕಂದು ಈ ಒಂದು ಬಸಪ್ಪನವರು ಇಲ್ಲಿ ಶಿವೈಕ್ಯರಾಗ್ತಾರೆ. ನಂತರ ಅವರು ಗುದ್ದಿಗೆಯನ್ನು ಇಲ್ಲೇ ಕಟ್ಟಿಸಿಕೊಡಲಾಗುತ್ತೆ ಸ್ನೇಹಿತರೆ. ಈ ಗುದ್ದಿಗೆಗೆ ನಾವು 7 ಪ್ರದಕ್ಷಿಣೆ ಹಾಕಿ ನಂತರ ಕಾಯಿಯನ್ನಾದರೆ ಕಟ್ಟಬೇಕಾಗುತ್ತೆ. ತುಂಬಾ ಪವರ್ಫುಲ್ಲು ಈ ಬಸಪ್ಪನವರು. ನಾನು ನಡೆದಾಡುವ ಬಸಪ್ಪ ಅವರು ಇನ್ನೊಬ್ಬರು ಇದ್ದಾರೆ ಅಂತ ಹೇಳಿದ್ನಲ್ಲ, ಆ ಬಸಪ್ಪ ಅವ್ರನ್ನ ನೋಡ್ಬೇಕಂದ್ರೆ ಇಲ್ಲಿ ನಮಗೆ ಬಸಪ್ಪನ ಸನ್ನಿಧಿ ಅಂತಿರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಒಳಗಡೆ ಹೋಗಿ ಆ ಬಸಪ್ಪನವನಾದರೆ ದರ್ಶನ ಆದರೆ ಮಾಡಿಕೊಂಡು ಬರೋಣ. ಆ ಬಸಪ್ಪನವರು ಶಿವೈಕ್ಯರಾದ ನಂತರ ಇಲ್ಲಿಗೆ ಇನ್ನೊಂದು ಬಸಪ್ಪನವರನ್ನು ಇವರು ಈ ಸನ್ನಿಧಿಗಾದರೆ ತರ್ತಾರೆ. ತಂದ ನಂತರ ಈ ಬಸಪ್ಪ ಅವರು ಕೂಡ ಅದೇ ಥರ ನಡೆದಾಡುವ ದೇವರು, ಬಡವರ ಕಾಮಧೇನು ಅಂತಲೇ ಕರೀಬೋದು ಈ ಒಂದು ಬಸಪ್ಪನವ್ರನ್ನ. ಈ ಬಸಪ್ಪನವ್ರನ್ನು ಕೂಡ ನೀವು ಮನೆಗೆ ನಿಮ್ಮ ಊರಿಗಾದರೆ ಕರ್ಸ್ಕೋಬೋದು ಸ್ನೇಹಿತರೆ. ಅದಕ್ಕೆ ಸಪ್ರೇಟ್ ಆದ ಬಸ್ಸಿನ ವ್ಯವಸ್ಥೆ ಇದೆ. ನೀವು ಕರ್ಸ್ಕೋಬೇಕಾದ್ರೆ ಇಲ್ಲಿರುವ ಅರ್ಚಕರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಬಸಪ್ಪನವನ್ನ ನಿಮ್ಮ ಊರಿಗೆ ನೀವು ಕರ್ಸ್ಕೋಬೋದು. ಇನ್ನು ಇಲ್ಲಿ ವಿಗ್ರಹ ನೋಡ್ತಾ ಇದ್ರಲ್ಲ, ಈ ವಿಗ್ರಹದ ಹಿಂದ್ಗಡೆ ನಮಗೆ ಉಚಿತ ಅನ್ನದಾಸೋಹ ನಡೀತಾ ಇರ್ತದೆ ಸ್ನೇಹಿತರೆ. ಬನ್ನಿ ಈಗ ನಾವು ಉಚಿತ ಅನ್ನದಾಸೋಹಕ್ಕಾದರೆ ಹೋಗೋಣ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಲಕ್ಷಾಂತರ ತೆಂಗಿನಕಾಯಿಗಳಾದರೆ ಕಾಣಿಸ್ತವೆ. ಈ ಸಾವಿರಾರು ತೆಂಗಿನಕಾಯಿಗಳನ್ನು ಇವರು ಅನ್ನದಾಸೋಹಕ್ಕೆ ಬಳಸ್ತಾರಂತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ ಇಲ್ಲಿ ಉಚಿತ ಅನ್ನದಾಸೋಹ ಇರ್ತದೆ ಸ್ನೇಹಿತರೆ. ಇಂಥ ದಿನ ಇರುತ್ತೆ, ಇಂಥ ದಿನ ಇರೋದಿಲ್ಲ ಅನ್ನೋಂಗಿಲ್ಲ. ಪ್ರತಿದಿನ ಇಲ್ಲಿ ಉಚಿತ ಅನ್ನದಾಸೋಹ ಆದರೆ ಇರ್ತದೆ. ಸೊ ಬನ್ನಿ ಇವಾಗ ನಾವು ಉಚಿತ ಅನ್ನದಾಸೋಹ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಈ ಒಲೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ ಉರಿತಾನೆ ಇರ್ತದೆ ಸ್ನೇಹಿತರೆ. ಎಷ್ಟೇ 1000 ಜನಗಳು ಬಂದರೂ ಕೂಡ ಅನ್ನ ಹಾಕುವ ಶಕ್ತಿ ಈ ಒಂದು ದೇವಸ್ಥಾನಕ್ಕೆ ಇದೆ. ನೀವು ಸಹ ಈ ಒಂದು ದೇವಸ್ಥಾನಕ್ಕೆ ಬಂದರೆ ತಪ್ಪದೇ ಇಲ್ಲಿ ಬಂದು ಈ ಒಂದು ಅನ್ನದಾಸೋಹನ ಸ್ವೀಕರಿಸಿ ಸ್ನೇಹಿತರೆ. ಈ ಪ್ರಸಾದ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಇಲ್ಲಿಗೆ ಬಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಅನ್ನದಾಸೋಹದ ಕೊಠಡಿ. ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗಿದ ತಕ್ಷಣ ನೀಟಾಗಿ ಎಲ್ಲರೂ ಇಲ್ಲಿ ಅನ್ನದಾಸೋಹನಾದರೆ ಮಾಡ್ತಾರೆ. ನಿಮಗೆ ಹೊಟ್ಟೆ ತುಂಬುವಷ್ಟವರೆಗೂ ಇಲ್ಲಿ ಊಟ ಆದರೆ ಮಾಡ್ಬೋದು ಸ್ನೇಹಿತರೆ. ಒಂದಕ್ಕೆ 2 ಸಲ ಹೋಗಿ ಹಾಕಿಸ್ಕೊಂಡು ನೀವು ಉಚಿತ ಅನ್ನದಾಸೋಹನಾದರೆ ತಿನ್ಬೋದು. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ ಇರುತ್ತೆ. ಪ್ರತಿದಿನ ಈ ಒಂದು ಅನ್ನದಾಸೋಹ ಇಲ್ಲಿ ನಡೀತದೆ ಸ್ನೇಹಿತರೆ. ನೀವು ಎಷ್ಟೇ ಜನ ಬಂದರೂ ಕೂಡ ಆರಾಮಾಗಿ ಇಲ್ಲಿ ಊಟ ಆದರೆ ಮಾಡ್ಬೋದು. ಸೊ ಒಂದೇ ಸಲ ಅಲ್ಲ, ಒಂದಕ್ಕೆ 2 ಸಲ ಬಂದು ಕೂಡ ಹಾಕಿಸ್ಕೊಂಡು ಇಲ್ಲಿ ಹೊಟ್ಟೆ ತುಂಬ ನಾವು ಊಟ ಆದರೆ ಮಾಡ್ಬೋದು ಸ್ನೇಹಿತರೆ. ನಾನು ಇಲ್ಲೇ ಊಟವನ್ನಾದರೆ ಮಾಡಿದೆ. ನಾನು ಹೋದಾಗ ಇದರ ಪಲಾವ್ ಆದರೆ ಮಾಡಿದರು. ಪ್ರತಿದಿನ ಬೇರೆ ಬೇರೆ ಥರವಾದಂಥ ಒಂದು ಊಟದ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ಇವತ್ತು ಪಲಾವ್ ಇದೆ, ನಾಳೆ ಅನ್ನ ಚಿತ್ರಾನ್ನ ಇರುತ್ತೆ, ಹಾಗೆ ಇನ್ನೊಂದು ದಿನ ಅನ್ನ ಸಾಂಬಾರು ಇರುತ್ತೆ. ಈ ಥರ ಚೇಂಜ್ ಮಾಡ್ತಾನೆ ಇರ್ತಾರೆ. ಇನ್ನು ಇಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ಇವರ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಸದ್ಯಕ್ಕೆ ಇಲ್ಲಿ ಕಾಮಗಾರಿ ಕೆಲಸಗಳು ನಡೀತಿದ್ದಾವೆ. ಇಲ್ಲಿ ನೋಡ್ತಿರಲ್ಲ, ಈ ಕೆಲಸಗಳೆಲ್ಲ ರೆಡಿ ಆದಮೇಲೆ ಇಲ್ಲಿ ಕೂತ್ಕೊಂಡು ತಿನ್ನುವ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ಆದಷ್ಟು ಬೇಗ ಈ ಕಾಮಗಾರಿ ಕಂಪ್ಲೀಟ್ ಆಗಿ ಇಲ್ಲೆಲ್ಲರೂ ಕೂತ್ಕೊಂಡು ಆದರೆ ತಿಂತಾರೆ ಸ್ನೇಹಿತರೆ. ಸದ್ಯಕ್ಕೆ ಕೆಲಸ ನಡೀತಿರುವ ಕಾರಣಕ್ಕೆ ಸದ್ಯಕ್ಕೆ ನಿಂತ್ಕೊಂಡೇ ತಿಂತಿದ್ದಾರೆ. ಅತಿ ಸ್ವಲ್ಪ ದಿನಗಳಲ್ಲಿ ಕಾಮಗಾರಿ ಎಲ್ಲ ಮುಗಿಸಿ ನಂತರ ಕೂರಿಸಿ ನಿಮಗೆ ಊಟ ಬಡಿಸುವ ವ್ಯವಸ್ಥೆನ ಆದರೆ ಮಾಡ್ತಿದ್ರೆ. ಇನ್ನು ನಾನು ನೋಡ್ದಂಗೆ ಈ ದೇವಸ್ಥಾನದಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ನನಗೆ ಈ ದೇವಸ್ಥಾನದಲ್ಲಿ ಎಲ್ಲೂ ಕಾಣಿಸಿಲ್ಲ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಪವರ್ಫುಲ್. ನಾನು ಸುಮಾರು ದೇವಸ್ಥಾನಗಳ ವಿಡಿಯೋಗಳು ಮಾಡಿದ್ದೀನಿ, ಆದರೆ ನನಗೆ ಅನಿಸಿದ್ದು ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಇಲ್ಲದೇ ಇರುವ ಏಕೈಕ ದೇವಸ್ಥಾನ ಅಂತ ನಾನು ಈ ದೇವಸ್ಥಾನ
ದೇವಸ್ಥಾನನ ಅಂದ್ಕೊಂಡಿದ್ದೀನೋ. ಸೊ ನಿಮ್ಮ ಅಭಿಪ್ರಾಯ ಕೂಡ ನಿಮ್ಮದು ಅದೇ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಗೆಳೆಯರೇ, ನೋಡಿದ್ರಲ್ಲ, ಇದೇ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸು. ಟೈಮ್ ಇದ್ದರೆ ನೀವು ಒಂದ್ಸಲ ಇಲ್ಲಿ ಭೇಟಿ ಕೊಡಿ. ತುಂಬ ಅಂದರೆ ತುಂಬಾ ಪವರ್ಫುಲ್ಲು. ನಿಮ್ಮ ಕಷ್ಟಗಳ ಏನೇ ಇದ್ರೂ ಕೂಡ ಇಲ್ಲಿ ನೆರವೇರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.